ಪ್ರಕಟಣೆ 3ನೇ ಅಧ್ಯಾಯ 17 ಮತ್ತು 18ನೇ ವಚನ. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ. ಆದರೆ ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರುವಂಥವನು, ದುರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟಕ್ಕೆ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನವನ್ನು ಕಾಣಿಸದಂತೆ ಒದ್ದಿಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳ್ತೀನಿ. ನಿನ್ನ ಕಣ್ಣು ನೆಟ್ಟಗಿಲ್ವಾ? ನಿನ್ನ ಕಣ್ಣು ಬರೀ ಅನುಮಾನವನ್ನೇ ನೋಡ್ತಿದ್ಯಾ? ನಿನ್ನ ಕಣ್ಣು ಸೊಟ್ಟದಾಗಿದೆಯಾ? ನಿನ್ನ ಕಣ್ಣು ಅನುಮಾನ ದೃಷ್ಟಿ ಆಗಿದೆಯಾ? ನಿನ್ನ ಕಣ್ಣು ಕೊರತೆಗಳು ನೋಡ್ತಾ ಇದೆಯಾ? ನಿನ್ನ ಕಣ್ಣು ಅದ್ಭುತಗಳು ನೋಡ್ತಿಲ್ವಾ? ನಿನ್ನ ಕಣ್ಣುಗಳು ಆಶೀರ್ವಾದಗಳು ನೋಡ್ತಿಲ್ವಾ? ನಿನ್ನ ಕಣ್ಣು ದೇವರು ನಿನಗಾಗಿಟ್ಟಂಥ ಮಾರ್ಗಗಳು ಕಾಣ್ತಾ ಇದೆಯಾ? ನಿನ್ನ ಕಣ್ಣುಗಳಲ್ಲಿ ನೀನೇನಂತೆ ದೇವರು ನಿನ್ನ ಕುಟುಂಬಕ್ಕಾಗಿ ಕರೆದಂಥ ಮಾರ್ಗವನ್ನು ತಿಳಿದೇ ಇದೆಯಾ? ನೀನು ಪ್ರಾರ್ಥಿಸಬೇಕಾಗಿರೋದು ಏನಂತೆ ಗೊತ್ತಾ? ನಾನೇನು ದೇವರೇ, ನಿನ್ನ ರಕ್ತದಿಂದ ನನ್ನ ಕಣ್ಣುಗಳನ್ನ ಶುದ್ಧಿಪಡಿಸು. ಅಂಜನವನ್ನು ಕೊಂಡ್ಕೋಬೇಕಂತಂದ್ರೆ ನೀನು ಬಂದು ದೇವರ ಮುಂದೆ ತಗ್ಗಿಸಿಕೊಂಡು, ದೇವಾ ನನ್ನ ಕಣ್ಣುಗಳನ್ನ ಪರಿಶುದ್ಧಗೊಳಿಸು. ನನ್ನ ಕಣ್ಣುಗಳು ನಿನ್ನ ಅದ್ಭುತಗಳು ಕಾಣಬೇಕು. ನನ್ನ ಕಣ್ಣುಗಳು ನಿನ್ನ ಮಾರ್ಗಗಳನ್ನ ಕಾಣಬೇಕು. ನನ್ನ ಕಣ್ಣುಗಳು ನೀನು ಕರೆದಂಥ ನನಗಾಗಿಟ್ಟಂಥ ಆಶೀರ್ವಾದ ಮೇಲುಗಳನ್ನು ನಾನು ಕಾಣಬೇಕು. ಹಲ್ಲೆಲೂಯ. ನನ್ನ ಕಣ್ಣುಗಳು ನೀನು ಮಾಡಿದ ಉಪಕಾರಗಳನ್ನ ಕಾಣಬೇಕಪ್ಪ. ಹಲ್ಲೆಲೂಯ. ಎಷ್ಟೋ ಜನ ನಿನ್ನನ್ನು ಸೇವಿಸ್ತೆ ಭಾನುವಾರ ಎಲ್ಲೆಲ್ಲೋ ತಿರುಗ್ತಿದ್ದಾರೆ. ನನ್ನನ್ನು ನೀನು ಆರಾಧನೆ ಮಾಡೋಕ್ಕೆ ಕರೆದಿದ್ದಿ ಅಂದರೆ ನನ್ನ ಆರಿಸ್ಕೊಂಡಿದ್ದಿ. ನನಗಾಗಿ ಏನು ಆಶೀರ್ವಾದ ಮಾಡಬೇಕಂತ ಅಂದ್ಕೊಂಡಿದ್ಯೋ, ಏನು ಬಿಡುಗಡೆ ಮಾಡ್ಬೇಕು ಅಂದ್ಕೊಂಡಿದ್ಯೋ, ಏನು ಕೊಡಬೇಕಂತಿದ್ಯೋ, ನನ್ನ ಕಣ್ಣು ಕಾಣುವಂತೆ ನನ್ನ ಕಣ್ಣುಗಳನ್ನು ತೆರೆಯಪ್ಪ ಅಂತ ಕೇಳಬೇಕು. ಹಲ್ಲೆಲೂಯ ಅಲ್ವಾ? ನೀನು ಕುರುಡನಾಗಿದ್ದಿ, ನಿನ್ನ ಕಣ್ಣು ಕಾಣುವಂತೆ ದೇವರಿಂದ ಏನು ಮಾಡ್ಬೇಕಂತೆ? ಅಂಜನವನ್ನು ಕೊಂಡ್ಕೋಬೇಕಂತೆ. ಅಂಜನ ಅಂತಂದರೆ ಅದು ಮಾಟ ಮಾಡೋ ಅಂಜನ ಅಲ್ಲ. ದೇವರು ಕೇಳಿದೆ, ಕೊಂಡುಕೋ ನನ್ನ ಬಳಿಲಿ ಅಂದರೆ ಬಂದು ಪ್ರಾರ್ಥಿಸು ಅಂತ ಹೇಳೋದು, ತಗ್ಗಿಸಿಕೊ ಅಂತ ಹೇಳೋದು. ದೇವರು ತನ್ನ ರಕ್ತದಿಂದ ನಮ್ಮ ಕಣ್ಣುಗಳನ್ನ ಶುದ್ಧಿಪಡಿಸ್ತಾನೆ. ನಿನ್ನ ಕಣ್ಣು ಏನನ್ನು ನೋಡ್ತಾ ಇದ್ದಿ? ನಿನ್ನ ಮನೇಲಿರುವಂಥ ಸೈತಾನ ಹೇಳ್ತಾನೆ, ಮನೆಗೆ ಹೋದಕ್ಕೆ ನೋಡು ನಿನ್ನ ಮನೇಲಿ ದರಿದ್ರವನ್ನ ನೋಡು, ನಿನ್ನ ಗಂಡನ ನೋಡು, ನಿನ್ನ ಹೆಂಡತಿ ನೋಡು, ನಿನ್ನ ಮಕ್ಕಳು ನೋಡು, ನಿಮ್ಮ ಸಾಲ ನೋಡು, ಅದು ನೋಡು, ಇದು ನೋಡು, ಬರೀ ಇದೇ ತೋರಿಸ್ತಾನೆ. ನೀನು ಹೇಳಬೇಕು, ನನ್ನ ಕಣ್ಣು ಇಲ್ಲದನ್ನು ಕಾಣ್ತದೆ. ಹಲ್ಲೆಲೂಯ. ನನ್ನ ಕಣ್ಣು ಅದ್ಭುತಗಳು ಕಾಣ್ತದೆ. ಹಲ್ಲೆಲೂಯ. ನನ್ನ ಕಣ್ಣು ಕೊರತೆಗಳು ನೀಗಿಸುವುದನ್ನು ಕಾಣ್ತದೆ. ನನ್ನ ಕಣ್ಣು ನನ್ನ ಮನೇಲಿ ಯಾವುದೇ ಹೋರಾಟಗಳು ಬಡತನ ದರಿದ್ರ ಇಲ್ಲದಂತೆ ಕಾಣುವಂತೆ ನನ್ನ ದೇವರು ಮಾಡ್ತಿದ್ದಾನೆ. ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವು ನೆಟ್ಟಗೆ ಇರ್ತದೆ. ನಿನ್ನ ದೃಷ್ಟಿ ಮೊದಲು ಶುದ್ಧವಾಗಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಲೋಟನು ಕಣ್ಣೆತ್ತಿ ನೋಡಿದಾಗ ಸೋದೋಮ್ ಗೋಮರ ಪಟ್ಟಣವು ಏನಾಗಿತ್ತಂತೆ ಪ್ರಿಯರೇ? ಅದು ಹಚ್ಚಹಸಿರಾಗಿತ್ತಂತೆ. ಆಮೇಲೆ ಹೋಗಿ ನಾಶನಕ್ಕೆ ಸಿಕ್ಕಾಕೊಂಡ. ಎರಡನೇದಾಗಿ ಲೋಟನ ಹೆಂಡತಿ ಹಿಂದೆ ತಿರುಗಿ ನೋಡಿದ್ರಿಂದ ಏನಾದ್ಲು? ಉಪ್ಪಿನ ಸ್ತಂಭವಾದ್ಲಂತೆ. ಮೂರನೇದಾಗಿ ಏನಂತೆ? ಕೂಡಲೇ ಆದಾಮ ಅವ್ವ ಹಣ್ಣನ್ನು ನೋಡಿ ತಿಂದಿದ್ರಿಂದ ಅವರ ಕಣ್ಣು ತೆರೆಯಲ್ಪಡ್ತು. ಅವರಿಬ್ಬರು ಬೆತ್ತಲೆಯಾಗಿದ್ದಾರೆ. ದೇವರ ಸಂಬಂಧ ಕಳ್ಕೊಂಡಿದ್ದಾರೆ, ಪಾಪ ಮಾಡಿದ್ದಾರೆ, ದೇವರ ಸನ್ನಿಧಾನದಲ್ಲಿ ನಿಲ್ಲೋದಕ್ಕೆ ಆಗದೆ ಭಯಪಟ್ಟು ಓಡಿ ಹೋಗ್ತಿದ್ದಾರೆ. ನಾಲ್ಕನೇದಾಗಿ ರಾಜನಾದ ದಾವೀದನು, ದೇವ ಮನುಷ್ಯ, ದೇವರ ಮಗ, ದೇವರ ಮಕ್ಕಳು ಏನನ್ನ ನೋಡಬೇಕಾಯಿತು? ದೇವರು ಎಂಥ ಸ್ಥಾನಕ್ಕೆ ತಂದವನಲ್ಲ, ಅದ್ರ ಬದಲು ಪಾಪವನ್ನು ನೋಡಿದಂತೆ. ದೇವ್ರನ್ನ ಆರಾಧನೆ ಮಾಡಿ ಭಾನುವಾರ ಬಂದು ಮುಖ ತೋರಿಸಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಂಡು ಹೋಗಿ ನಿನ್ನ ಕಣ್ಣುಗಳು ನೋಡಬಾರ್ದನ್ನು ನೋಡಿದ್ರೆ ಜಾಗ್ರತೆ. ನೀನು ಏನು ನೋಡ್ತಿದ್ದ ಅದು ನಿನ್ನ ಕಣ್ಣಿನ ಪಾಶ ನಿನ್ನ ಹಿಡಿದೇ ಹಿಡಿತದೆ. ಹಲ್ಲೆಲೂಯ. ಇಲ್ಲಿ ಬಂದು ಎಷ್ಟೇ ಭಕ್ತಿವಂತಳಾಗಿ ನಟನೆ ಮಾಡಿದ್ರು ನಿನ್ನ ಮನಸ್ಸು ಎಲ್ಲಿರ್ತದೋ, ಯಾವುದ್ರ ಮೇಲೆ ಇರ್ತದೋ ಅದ್ರ ಮೇಲೆ ನಿನ್ನ ದೃಷ್ಟಿ ಹೋಗ್ತದೆ ಅನ್ನೋದು ಮರಿಬೇಡ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ಏನು ಮಾಡೋಣ ಪ್ರೇರೆ? ದೇವ್ರ ಕೇಳೋಣ, ನನ್ನ ಕಣ್ಣುಗಳನ್ನು ತೆರೆಯಪ್ಪ, ನನ್ನ ಕಣ್ಣುಗಳನ್ನು ಶುದ್ಧಿಪಡಿಸು, ನನ್ನ ಕಣ್ಣುಗಳು ನಿನ್ನ ಮಹಿಮೆನ ಕಾಣುವಂತೆ ಸಹಾಯ ಮಾಡು. ನಾನು ನನ್ನ ಕಣ್ಣಿನೊಟ್ಟಿಗೆ ಒಡಂಬಡಿಕೆ ಮಾಡ್ಕೊಳ್ತೀನಿ.
ಯೇಸುವಿನ ನಾಮದ ನನ್ನ ಕಣ್ಣುಗಳು ಕೆಟ್ಟತನ ಇನ್ನು ಮುಂದೆ ಯಾವುದನ್ನು ನೋಡದ ಹಾಗೆ ನನ್ನ ಕಣ್ಣುಗಳು ಶುದ್ಧೀಕರಿಸಿಕೊಂಡು ದೇವರನ್ನು ನೋಡುವುದಕ್ಕಾಗಿ ಕಾತುರದಿಂದ ಕಾಯ್ತೀನಿ ಅಂತ ಹೇಳಿ ಪ್ರಾರ್ಥಿಸಬೇಕು. ಯೌವನಸ್ಥ ಮಗನೇ ಮಗಳೇ, ನಿನ್ನ ಕಣ್ಣುಗಳು ಶುದ್ಧವಾಗಲಿ. ದೇವರ ಮಕ್ಕಳೇ, ಹಿರಿಯರೇ, ಕುಟುಂಬ ತಂದೆಯ ತಾಯಂದಿರೇ, ನಿಮ್ಮ ಕಣ್ಣುಗಳು ಶುದ್ಧವಾಗಿಟ್ಟುಕೊಳ್ಳಿ. ಹಲ್ಲೆಲೂಯಾ. ನಿಮ್ಮ ಕಣ್ಣು ನಿಮ್ಮ ದೇಹಕ್ಕೆ ದೀಪವಾಗಿದೆ.